ಶುಕ್ರವಾರದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಚಘಟ್ಟದಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಶುಕ್ರವಾರ ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ. ಅಲ್ಲಿಂದ ಹೊರಡೋ ಮುಂಚೆ ನಾವು ಅಲ್ಲಿನ ದೇವಸ್ಥಾನದ ಅರ್ಚಕರಾದಂಥ ವಿನಾಯಕ್ ಅವ್ರ ಹತ್ರ ಇಂಟರ್ವ್ಯೂ ತೊಗೊಂಡು ಹೊರಡೋದ್ರೊಳಗೆ ಮಧ್ಯಾಹ್ನ ಆಗೇ ಬಿಡ್ತು. ಅಲ್ಲಿಂದ ಡೈರೆಕ್ಟು ಅಮ್ಮನ ಮನೆಗೆ ಹೋದೆ ನಾನು. ಅಮ್ಮ ಅವ್ರು ಕೂಡ ಬೆಂಗಳೂರಲ್ಲೇ ಇರೋದು. ಸೊ ಅಮ್ಮನ ಮನೆಗೆ ಹೋದೆ. ನಮಸ್ಕಾರ ಎಲ್ರಿಗೂ. ಇವತ್ತು ಶುಕ್ರವಾರ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲೇ ಅಮ್ಮ ಅವರು ಕೂಡ ಇರೋದು. ಅಮ್ಮನ ಮನೆಗೆ ಬಂದಿದ್ದೀವಿ. ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಈಗ ಎಲ್ಲೋ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದಾರೆ, ಅಮ್ಮ ತಿಂತಾ ಇದ್ದೀವಿ. ನೆಕ್ಸ್ಟು ಅಡುಗೆ ಮಾಡೋದಿದೆ. ಅಡುಗೆದು ವ್ಲಾಗ್ ಕೂಡ ನಿಮಗೆ ಹಾಕ್ತೀನಿ, ಏನು ಅಡುಗೆ ಮಾಡ್ತೀವಿ ಅಂತ ಹೇಳಿ. ಏನು ತಿಂತಿದ್ಯಾ? ಓಕೆ, ಚೆನ್ನಾಗಿದೆಯಾ? ಎಂಜಾಯ್. ಹಾಯ್ ಗೈಸ್, ಇದು ಶುಕ್ರವಾರ ನೈಟ್ ಡಿನ್ನರ್ ವ್ಲಾಗು. ನಾವು ನೈಟ್ ಡಿನ್ನರ್ಗೆ ಮೊಸರು ಖಾರ ಅಂಥೇಳಿ ನಾವು ಸಾಂಬಾರು ಮಾಡ್ತೀವಿ. ಆ ಮೊಸರು ಖಾರ ಸಾಂಬಾರು ಹಾಗೆ ಮುದ್ದೆ ಮಾಡ್ತಾಯಿದ್ದೀವಿ. ಮೊಸರು ಖಾರ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ಇವಾಗ ತೋರಿಸ್ತೀನಿ. ಅಮ್ಮನ ಮನೇಲಿದ್ದೀನಿ ನಾನು. ಸೊ ಅಮ್ಮನೇ ಮಾಡ್ತಾ ಇರೋದು, ಅಮ್ಮನ ಕೈ ರುಚಿ ಇದು. ನಮ್ಮನೇಲೂ ನಾನು ಮಾಡ್ತೀನಿ, ಬಟ್ ಅಮ್ಮನ ಮನೇಲಿ ಇರೋದ್ರಿಂದ, ಅಮ್ಮ ಆಲ್ರೆಡಿ ಈ ಅಡುಗೆ ಮಾಡ್ತಾ ಇರೋದ್ರಿಂದ ನಾನು ಇಲ್ಲೇ ಶೂಟ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ತೋರಿಸೋದಕ್ಕೆ. ಎಸ್, ಬನ್ನಿ. ಸೊ ಮೊದಲಿಗೆ ಇಷ್ಟು ಐಟಮ್ಸು ರುಬ್ಬೋದಕ್ಕೆ ಬೇಕಾಗುತ್ತೆ. ಶೇಂಗಾ ಬೀಜ, ಕಡಲೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ ಬೆಳ್ಳುಳ್ಳಿ. ಇದರಲ್ಲಿ ಶೇಂಗಾ ಬೀಜ ನಾವು ಹುರ್ಕೋಬೇಕು. ಕಡಲೆ ಕೂಡ ಲೈಟಾಗಿ ಹಾಗೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಈ ಐಟಮ್ಗಳನ್ನು ನಾವು ನೀರಲ್ಲಿ ಬೇಯಿಸ್ಕೋಬೇಕು. ಇದು ಪಟ್ಲಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ. ಇದು ಸೊಪ್ಪಿನ ದಂಟು. ನೀವು ಸೊಪ್ಪೆಲ್ಲ ಸೋಸುವಾಗ ದಪ್ಪ ದಪ್ಪ ದಂಟಿರೋಂಥ ಸೊಪ್ಪಲ್ಲಿ ಈ ಥರ ದಂಟನ್ನು ತಕ್ಕೊಂಡ್ರೆ ಈ ಥರ ಸಾಂಬಾರುಗಳಿಗೆಲ್ಲ ಯೂಸ್ ಮಾಡ್ಬೋದು. ಇನ್ನೂ ಹೇಳ್ಬೇಕಂದ್ರೆ ಈ ದಂಟುಗಳನ್ನು ಹಾಕ್ಬಿಟ್ಟು ಬೇಳೆ ಹಾಕಿ ದಂಟು ಬೇಳೆ ಸಾಂಬಾರು ಅಂತ ನಾರ್ಮಲ್ ಬೇಳೆ ಸಾರು ಮಾಡ್ತೀವಲ್ಲ, ಆ ಥರನೂ ಮಾಡ್ಕೋಬೋದು. ನಾವು ಮೊಸರು ಖಾರಕ್ಕೆ ಕೂಡ ಹಾಕ್ತೀವಿ. ಇದನ್ನೆಲ್ಲ ಸೂಪರಾಗಿರುತ್ತೆ. ಇವನ್ನೆಲ್ಲ ಕಟ್ ಮಾಡ್ಕೊಂಡು ನೀರಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಹಸಿಮೆಣಸಿನ್ಕಾಯಿನ ಕೂಡ ರುಬ್ಬೋದಕ್ಕೆ ಹಾಕೋಬೇಕು. ಓಕೆ, ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಪಟ್ಲಕಾಯಿ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಆನಂತರ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಒಳಗಡೆ ಒಂಥರ ವೈಟ್ ಇರುತ್ತೆ, ಅದನ್ನು ತಕ್ಕೊಂಡು ಕಟ್ ಮಾಡ್ಕೋಬೇಕು. ಆನಂತರ ಬದನೆಕಾಯನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಹಾಗಾದರೆ ಬದನೆಕಾಯಿ ಕಪ್ಪಾಗೋದಿಲ್ಲ. ಆನಂತರ ಅದೇ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಪಟ್ಲಕಾಯಿ, ಮೆಣಸಿನ್ಕಾಯಿ, ದಂಟು ಇಷ್ಟನ್ನು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ಸ್ಟವ್ ಮೇಲಿಟ್ಟು ಬೇಯಿಸಬೇಕು. ಇದು ನೀರುಳ್ಳಿ ಒಗ್ಗರಣೆಗೆ. ಎಲ್ಲ ತರಕಾರಿನೂ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ. ದಪ್ಪ ದಪ್ಪನೇ ಇರಬೇಕು, ಸಣ್ಣಕ್ಕೆ ಹೆಚ್ಚಬಾರ್ದು. ಎಸ್, ಶೇಂಗಾ ಬೀಜ ಹುರ್ಕೋಬೇಕು. ಕಡಲೆನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಅದಿನೇನು ಶೇಂಗಾ ಹುರಿದಾಗಿತ್ತು, ಸೊ ಲಾಸ್ಟಿಗೆ ಹಾಕ್ಕೊಂಡಿದ್ದೀವಿ. ಹುರಿದಿದ್ದನ್ನು ನಾವು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀವಿ ಜಾರ್ಗೆ. ಜೀರಿಗೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ತೆಂಗಿನಕಾಯಿ ತುರಿ. ನಾವು ಎಲ್ಲ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲ ಐಟಮ್ಸು ಸ್ವಲ್ಪನೇ ತೊಗೊಂಡಿದ್ದೀವಿ. ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಂಡು ಹಾಕ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಕೊತ್ತಂಬರಿ ಹಾಕಬೇಕೀಗ. ಕೊತ್ತಂಬರಿ ಹಾಕ್ಕೊತಿದ್ದೀವಿ ರುಬ್ಬೋದಕ್ಕೆ. ಎಸ್, ಈಗ ಮೆಣಸಿನ್ಕಾಯನ್ನು ನಾವು ರುಬ್ಬೋಕ್ಕೆ ಹಾಕಬೇಕು. ಮಾಡ್ತೀನಿ. ಕೊಡಮ್ಮ ಮೊಸರನ್ನ, ಕೊಡಮ್ಮ ಗುಂಡು, ಕೊಡಮ್ಮ ಮೊಸರು ಖಾರ ಸಾಂಬಾರು ಮಾಡ್ತೀನಿ ಪ್ಲೀಸ್. ಎಸ್, ಸ್ವಲ್ಪ ಮೊಸರನ್ನು ರುಬ್ಬೋದಕ್ಕೆ ಹಾಕೋಬೇಕು. ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೆಕ್ಸ್ಟ್ ಆ್ಯಡ್ ಕೂಡ ಮಾಡ್ಕೋಬೋದು. ಮೊಸರು ಚೆನ್ನಾಗಿರುತ್ತೆ ಅಂಥೇಳಿ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊತಿದ್ದೀವಿ. ನೀರು ಬದಲು ಮೊಸರು ಹಾಕ್ಕೊಳ್ತಿದ್ದೀವಿ ಅಷ್ಟೇ. ಒಗ್ಗರಣೆಗೆ ಎಣ್ಣೆ ಹಾಕಬೇಕು. ನೆಕ್ಸ್ಟ್ ಸಾಸಿವೆ. ನೆಕ್ಸ್ಟು ಸ್ವಲ್ಪ ಹಿಂಗು ಹಾಕಿದರೆ ಯಾವ ಸಾಂಬಾರು ಹಾಕಿ ಅಡುಗೆ ಆಗಲಿ ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ಹಾಕಬೇಕು. ಆನಂತರ ಈರುಳ್ಳಿ, ಕರಿಬೇವು ಕೂಡ ಹಾಕಬೇಕು. ಸದ್ಯಕ್ಕೆ ನಮ್ಮ ಮನೆಗೆ ಖಾಲಿಯಾಗಿದೆ, ಹೋಗಿ ತಗೊಂಡ್ಬರೋ ಪರಿಸ್ಥಿತಿ ಇಲ್ಲ, ಸೊ ನಾವು ಹಾಕ್ತಾ ಇಲ್ಲ. ಹಾಕಬೇಕು ಒಗ್ಗರಣೆಗೆ. ಕರಿಬೇವು, ಒಗ್ಗರಣೆಗೆ ಸ್ವಲ್ಪ ಉಪ್ಪು. ಎಸ್, ಒಗ್ಗರಣೆ ಇಷ್ಟು ಬೆಂದ ಮೇಲೆ ಆಫ್ ಮಾಡಿಕೊಂಡು ಪಾತ್ರೆ ಕೆಳಗಿಟ್ಕೋಬೇಕು. ಆ ನಂತರ ಖಾರ ರುಬ್ಬಿರೋದು ಹಾಗೆ ಮೊಸರು ಎಲ್ಲದನ್ನೂ ಆ್ಯಡ್ ಮಾಡಬೇಕು. ಎಸ್, ಕೆಳಗಿಟ್ಕೊತಿದ್ದೀವಿ. ಈಗ ಮೊಸರು ಸ್ವಲ್ಪ ಹಿಂಗೆ ಥರ ಮಜ್ಜಿಗೆ ಟೈಪು, ಅಂದರೆ ನೀರು ಹಾಕಿಲ್ಲ, ಗಟ್ಟಿ ಮೊಸರನ್ನ ಹಿಂಗೆ ಹಾಕಿ ಸ್ವಲ್ಪ ಕುಲುಕ್ಸ್ಕೊತಾ ಇದ್ದೀವಿ ಅದಕ್ಕೆ ಆ್ಯಡ್ ಮಾಡೋದಕ್ಕೆ. ಸೊ ಈಗ ಬೇಯಿಸಿ ಇಟ್ಕೊಂಡಿರೋ ತರಕಾರಿಗಳನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ.
ಈಗ ರುಬ್ಬಿಟ್ಕೊಂಡಿರೋವಂಥ ಖಾರ ಅದನ್ನು ಹಾಕ್ತಾಯಿದ್ದೀವಿ. ಇವಾಗ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಸೊ ಅದು ಖಾರ ರುಬ್ಬಿದ ಜಾರಿಗೆ ನೀರು ಹಾಕ್ಕೊಂಡು ಅಲ್ಲಾಡಿಸ್ಬಿಟ್ಟಿದ್ದೀವಿ. ಹಾಕ್ಕೊಂಡ್ವಿ. ಈಗ ಇಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಆನಂತರ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಡಿ. ಸಾಕಾಗಿರುತ್ತೆ ಮೊಸರು ಖಾರ. ಸ್ವಲ್ಪ ನೀರು ಬೇಕು ಅನಿಸ್ತು, ಸೊ ನೀರು ಹಾಕಿದ್ವಿ. ಉಪ್ಪು ಸ್ವಲ್ಪ ಹಾಕ್ಬೇಕನ್ನಿಸ್ತು, ಸೊ ಉಪ್ಪನ್ನು ಹಾಕಿದ್ದೀವಿ. ಮಿಕ್ಸ್ ಮಾಡಿ ಬಿಡುತ್ತೇವೆ. ಈಗ ಕೊನೆಯದಾಗಿ ನಾವು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಹೇಗಿತ್ತು ಅಂತ. ಮಮ್ಮಿ ಟೇಸ್ಟ್ಗೆ ಹಾಕಮ್ಮ. ನೋಡಮ್ಮ, ಟೇಸ್ಟ್ ನೋಡೋಣ ಹೆಂಗಿದೆ ಟೇಸ್ಟು. ಸೂಪರ್ ಅಂದರೆ ಸಖತ್ತಾಗಿದೆ. ನೋಡ್ರಿ, ನಮ್ಮಮ್ಮನ ಅಮ್ಮ ಇದ್ದಂಗೆ ಇದ್ದಾರೆ, ನಮ್ಮ ಅಕ್ಕ ಇದ್ದಂಗೆ ಇದ್ದಾರಲ್ವಾ. ಎಸ್ ಸಖತ್ತಾಗಿತ್ತು. ಮುದ್ದೆ ಮಾಡ್ಕೊಂಡು ಬಡದು ಬಾರಿಸ್ತಾ ಇರೋದೆ. ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗಿರುತ್ತೆ. ಏನು ಬೇಳೆ ಸಾರು ತಿಂತೀರಾ ಮಾಡಿದ್ವಿ. ಹೊರಗಿರುತ್ತೆ, ಮಾಡ್ಕೊಂಡು ತಿನ್ನಿ. ನಮ್ಮ ಮಮ್ಮಿನೂ ಮಾತಾಡ್ತಿದ್ದಾರೆ. ಊರಿಂದ ಬಂದಮೇಲೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದಕ್ಕೋಸ್ಕರ ವ್ಲಾಗ್ ಅಪ್ಲೋಡ್ ಮಾಡೋದು ತಡ ಆಗ್ತಾಯಿದೆ. ಇನ್ನು ಶನಿವಾರ ಹಾಗೂ ಭಾನುವಾರದ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡ್ಕೊಳ್ದೆ ನೋಡಿ. ಎಸ್, ಫೈನಲಿ ಮುದ್ದೆ ಸಾಂಬಾರು ರೆಡಿ ಆಗಿದೆ. ಊಟ ಮಾಡು. ಎಸ್, ನೋಡಿ ಇಲ್ಲಿ ಮುದ್ದೆ ಸಾಂಬಾರು ಚೆನ್ನಾಗಿರುತ್ತೆ. ಊಟ ಮಾಡ್ಕೇಳಿ. ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರ್ ಆಗಿರುತ್ತೆ. ಮುದ್ದೆ ಸಾಂಬಾರು, ಅದರಲ್ಲೂ ಮೊಸರು ಖಾರ ಮುದ್ದೆ, ಮಜ್ಜಿಗೆ ಸಾಂಬಾರು ಮುದ್ದೆ, ಇನ್ನೂ ಇದೆ ಸಪ್ಪೆತಾಗಿ ಮುದ್ದೆ, ಸಿಪ್ಪದಾತ ಅಂತ ಮಾಡ್ತೀವಿ, ಅದು ಮುದ್ದೆ. ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟು, ಸಖತ್ತಾಗಿದೆ. ಮಾಡಿಕೊಂಡು ತಿನ್ಕೊಳ್ಳಿ, ಸೂಪರಾಗಿದೆ ಟೇಸ್ಟು. ಎಸ್, ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೇನು ದುಡ್ಡೇನು ಕೊಡೋಂಗಿಲ್ಲ ಕಣ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ, ನೀವು ಲೈಕ್ ಮಾಡಿದರೆ ನಮಗೆ ಒಂಥರ ಮೋಟಿವೇಶನ್ ಇದ್ದಂಗೆ ಇರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ. ಬಾಯ್.